ಬೆಂಗಳೂರು ಸೇರಿದಂತೆ 14 ಕ್ಷೇತ್ರಗಳಲ್ಲಿ ನಾಳೆ ಮತದಾನ. ವೋಟ್ ಮಾಡಿ ಉಚಿತ ತಿಂಡಿಯನ್ನು ಪಡೆಯಿರಿ. ಬೆಂಗಳೂರಿನಲ್ಲಿ ಮತದಾನದ ಹೆಚ್ಚಳಕ್ಕೆ ಹೋಟೆಲ್ಗಳು ಮತದಾರರಿಗೆ ಆಫರ್ಗಳ ಮೇಲೆ ಆಫರನ್ನು ನೀಡುತ್ತಾ ಇದ್ದಾರೆ. ಇದಕ್ಕೋಸ್ಕರ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲೆಲ್ಲಿ ಆಫರ್, ಏನು ಆಫರ್ ನೋಡೋಣ ಬನ್ನಿ. ಮೊದಲ ಹಂತದ ಮತದಾನಕ್ಕೆ ಕೌಂಟ್ ಡೌನ್. ನಗರದ ಹಲವು ಹೋಟೆಲ್ಗಳಲ್ಲಿ ಮತದಾರರಿಗೆ ಆಫರ್. ಮತದಾನ ಮಾಡಿದವರಿಗೆ ಉಚಿತ ತಿಂಡಿ. ಲೋಕಸಭಾ ಚುನಾವಣೆಗೆ ಇನ್ನೊಂದೇ ದಿನ ಬಾಕಿ ಇದೆ. ನಗರದಲ್ಲಿ ಹಲವು ಹೋಟೆಲ್ ಮಾಲೀಕರು ಮತದಾನ ಮಾಡುವುದಕ್ಕೆ ಮತದಾರರಿಗೆ ಆಫರ್ ಮೇಲೆ ಆಫರ್ ಕೊಡ್ತಿದ್ದಾರೆ. ವೋಟ್ ಮಾಡಿ ಬಂದರೆ ಉಚಿತ ಹಾಗೂ ರಿಯಾಯಿತಿ ದರದಲ್ಲಿ ತಿಂಡಿಯನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ನಾವು ಇದು 4ನೇ ಬಾರಿ ಮಾಡ್ತಾ ಇರೋದು. 2018 ವಿಧಾನಸಭೆ ಚುನಾವಣೆ, 2019 ಲೋಕಸಭಾ ಚುನಾವಣೆ ಮತ್ತು 2023 ವಿಧಾನಸಭಾ ಚುನಾವಣೆ, ಇದು 4ನೇ ಬಾರಿಗೆ ಮಾಡ್ತಾ ಇದ್ದೀವಿ. ಒಂದು ವೋಟಿಂಗ್ ಬೆಂಗಳೂರಲ್ಲಿ ಪ್ರಮಾಣ ಕಡಿಮೆ ಆಗ್ತಾಯಿತ್ತು, ವೋಟಿಂಗ್ 55% ಆಗ್ತಾಯಿತ್ತು. ಅದನ್ನೊಂದು ಹೆಚ್ಚು ಮಾಡುವಂಥ ಒಂದು ಉದ್ದೇಶದಿಂದ ಈ ರೀತಿಯಾದ ಒಂದು ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಕಳೆದ ಬಾರಿ ಸ್ವಲ್ಪ ಕೋರ್ಟಲ್ಲಿ ಚುನಾವಣಾ ಆಯೋಗ ಅನುಮತಿ ಕೊಡದೆ, ಆಮೇಲೆ ನ್ಯಾಯಾಲಯದ ಮೊರೆ ಹೋಗಿ ಮಧ್ಯರಾತ್ರಿಯಲ್ಲಿ ನಮಗೊಂದು ತೀರ್ಪು ಬಂತು ಮತ್ತು ನಮ್ಮ ಕಾರ್ಯನ ಪ್ರಶಂಸೆ ಮಾಡಿದರು. ನಮ್ಮ ಹೋಟೆಲ್ ಸಂಘ ಮತ್ತು ನಿಸರ್ಗ ಗ್ರ್ಯಾಂಡ್ ವತಿಯಿಂದ ಮಾಡಿರುವಂಥ ಒಂದು ಈ ಕಾರ್ಯಕ್ರಮಕ್ಕೆ ಪ್ರಶಂಸೆ ಮಾಡಿದರು. ನಗರದಲ್ಲಿ ಮತದಾನ ಪ್ರಮಾಣದ ಹೆಚ್ಚಳಕ್ಕೆ ಹೋಟೆಲ್ ಮಾಲೀಕರು ತಮ್ಮ ಹೋಟೆಲ್ಗಳಲ್ಲಿ ವಿವಿಧ ತಿಂಡಿಗಳನ್ನು ಉಚಿತವಾಗಿ ನೀಡಲಿಕ್ಕೆ ಮುಂದಾದರೆ ಕೆಲ ತಿಂಡಿಗಳಿಗೆ 10% ರಿಯಾಯಿತಿ ನೀಡ್ತಾ ಇದ್ದಾರೆ. ಕಾಮತ್ ಹೋಟೆಲ್, ಉಡುಪಿ ರುಚಿ, ನಿಸರ್ಗ ಗ್ರ್ಯಾಂಡ್ ಸೇರಿದಂತೆ ಹಲವು ಹೋಟೆಲ್ಗಳಿಂದ ಈ ಆಫರ್ ನೀಡಲಾಗಿದೆ. ವೋಟ್ ಮಾಡಿದ ಕೈ ಇಂಕ್ ತೋರಿಸಿ ಸೆಲ್ಫಿ ತೆಗೆದುಕೊಳ್ಳಲು ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತದಾರರಿಗೆ ಉಚಿತವಾಗಿ ಊಟ ತಿಂಡಿ ಆಫರ್ ಕೊಡ್ತಾ ಇರುವ ಬಗ್ಗೆ ಚುನಾವಣಾ ಆಯೋಗದಿಂದ ಆಕ್ಷೇಪ ವ್ಯಕ್ತವಾಗಿದೆ. ಕೋರ್ಟ್ ತನಕ ಈ ವಿಚಾರ ಹೋಗ್ತಿದ್ದು, ಮತದಾನದ ಹೆಚ್ಚಳಕ್ಕೆ ಹೋಟೆಲ್ ಅಸೋಸಿಯೇಷನ್ ತೆಗೆದುಕೊಂಡ ಕ್ರಮಕ್ಕೆ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರಿಂದ ಹಲವು ಹೋಟೆಲ್ಗಳು ಆಫರ್ ಮೇಲೆ ಆಫರ್ ಕೊಡ್ತಿವೆ. ಇದಕ್ಕೆ ಚುನಾವಣಾ ಆಯೋಗ ಒಪ್ಪಿಗೆ ಸೂಚಿಸಿದೆ. ರೆಸ್ಟೋರೆಂಟ್ ಅಸೋಸಿಯೇಷನ್ ಸಂಘ ಮತ್ತು ಚುನಾವಣಾ ಆಯೋಗ ತಿಳುವಳಿಕೆಯ ಪತ್ರಕ್ಕೆ ಪರಸ್ಪರ ಸಹಿ ಮಾಡಿಕೊಂಡಿವೆ. ರಾಜ್ಯದಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.